ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗಿ ನಮಗೆ ಬಹಳ ಖುಷಿ ಅಂತಂದ್ರೆ ಹಂಗೆ ಹಾಕಿ ಕುಡಿದಷ್ಟ ನಮಗೆ ಸಂತೋಷ ಇದೆ. ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ. ಆ ಗ್ರಂಥಕ್ಕೆ ಏನ್ ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರೆ ಹುಟ್ಟು ಸಾವಿನ ಕಟ್ಟು ಹರಿದು. ಇಲ್ಲಿಂದಲೇ ಎಲ್ಲ ಕೇಳ್ಕೊ. ಇದನ್ನ ಈ ಶಬ್ದದ ಬಗ್ಗೆ ಬರೇ ನಮ್ಮ ಗುರುಗಳಂದ್ರೇನು ಸರ್ಗಿ ಗುರುಗಳು, ನಮ್ಮ ಗುರುಗಳು ಪರಿಷತ್ ಸರ್ ಹೇಳಿದ್ರು ಇಮಾಮ್ ಅಂತ ತಿಳ್ಕೊಂಡು, ಆಕೆ ಭೀಮಾಶಂಕರ ಮಹಾರಾಜರ ಶಿಷ್ಯಳು. ಅವರಿಗೆ ಇಲ್ಲಿ ಬಂದವರಿಗೆ ಬಹಳಷ್ಟು ಜನರಿಗೆಲ್ಲ ಅವರು ಗುರುಗಳಾಗಿರ್ತಕ್ಕಂಥವ್ರು. ತಮ್ಮ ಪ್ರತಿಯೊಂದು ಪದ್ಯದಲ್ಲಿ ಹುಟ್ಟು ಸಾವಿನ ಬಗ್ಗೆ ಬಹಳಷ್ಟು ಬರೀತಾರೆ. ಅವರು ಏನು ಬರೀತಾರ ಅಂತ ಕೇಳಿದ್ರೆ, ಹುಟ್ಟುದು ಸಾವುದು ಸಕಲರಿಗೆ, ಇದರ ಅಕಲ ತಿಳಿಯಲಿಲ್ಲ ಒಬ್ಬರಿಗೆ, ವೇದಾಗಮ ಶಾಸ್ತ್ರ ಕಲ್ತ್ ಹೇಳವರಿಗೆ, ಒಂದು ಅಗಾಧ ಬಿತ್ತು ಬಲ್ಲ ಹಿರಿಯರಿಗೆ. ಹುಟ್ಟುದು ಸಾವುದು ಸಕಲರಿಗೆ, ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ಲ. ಬಹುತೇಕವಾಗಿ ಎಲ್ಲರೂ ಹುಟ್ಟಿದವರೆಲ್ಲ ಸತ್ತವರೆಲ್ಲ ಹುಟ್ಟಿದವರೇ ಅದಾರ. ಆದ್ರೆ ಅದ್ರ ಅಖಿಲ ಯಾರು ತಿಳಿದಿಲ್ಲ, ಅವ್ರು ಮತ್ತೆ ಹುಟ್ಟೋದು ಸಾವುದು ಇದು ನಡೀದೆ. ಅದಕ್ಕೆ ಸಾಯುವುದರೊಳಗಾಗಿ ನೀನು ಗುರುನಾಥನ ಪಾದವನ್ನು ಹಿಡಿಯ ತಿಳ್ಕೊಂಡು ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ, ನಾಳೆ ತೆಕ್ಕು ಹಾರದು ಬಂದು ಸನಿಯಕ್ಕ ಬಗ್ಗಲಿಲ್ಲ ಗುರುಪಾದಕ ಇಕ್ಕುವರೇನಿ ದೇಹಕ್ಕ ಬಹಳೆಗಳಾವುದಿನ ಹಿತಕ. ಇಂಥ ಪ್ರತಿಯೊಂದು ಶಬ್ದಗಳನ್ನು ನಾವು ಬಿಡಿಸಿ ನೋಡಿದಾಗ ಬಹಳಷ್ಟು ನಮ್ಮ ಗುರುದೇವರು ಮೂಲತಃ ಹೇಗೆ ಬೀಜ ಅಂತ ತಿಳ್ಕೊಂಡೇ ಹೇಳ್ತಾರಲ್ಲ, ಆ ಏನು ಆಲದ ಬೀಜ, ವಟವೃಕ್ಷದ ಬೀಜ ಅದು ವಿಶಾಲವಾಗಿ ಹಬ್ಬುತ್ತದ. ಆಗ ಭೀಮಾಶಂಕರ ಮಹಾರಾಜರು ಊರಿರ್ತಕ್ಕಂಥ ಬೀಜ ಎಲ್ಲೆಡೆಯಲ್ಲಿ ತತ್ವ ರೂಪದಿಂದ ಹರಡಿದೆ. ಆ ಒಂದೊಂದು ಪದ್ಯಗಳಲ್ಲಿ ಎಲ್ಲವೂ ತುಂಬಿಕೊಂಡದವರು. ಈ ಏನ ಸಾಯುವ ಸಲುವಾಗಿ ಅಥವಾ ಇದೆಲ್ಲ ಏನು ದಿಮಾಕ್ ಮಾಡ್ತಿದ್ದೀರಪ್ಪ, ಗಜಗೋವಿಂದದಲ್ಲಿ ಏನು ಶಂಕರಾಚಾರ್ಯರು ಅದ್ವೈತ ಮತ ಸ್ಥಾಪನಾಚಾರ್ಯ ಹೇಳ್ತಾರಲ್ಲ, ಮಾತೃ ಧನ ಜನ ಯೌವನ ಗರ್ವಂ, ಧನ ಗರ್ವಂ ಯೌವನ ಗರ್ವಂ ಜನ ಗರ್ವಂ ಮಾತೃ ಮಾಡಬೇಡ. ಯಾಕ ಅಂತ ಕೇಳಿದ್ರೆ ಇದು ಬಹಳ ದಿನ ಇರೋದಲ್ಲ, ಯಾವಾಗ ಹೋಗ್ತದ ಗೊತ್ತಿಲ್ಲ. ಹೋಗುವುದರ ಒಳಗಾಗಿ ನೀನು ನಿನ್ನನ್ನು ಅರಿ, ನಿನ್ನನ್ನು ತಿಳಿ ಅಂತ ತಿಳ್ಕೊಂಡು ಹೇಳ್ಬೋದು. ಭೀಮಾಶಂಕರ ಮಹಾರಾಜರು ಹೇಳ್ತಾರೆ, ಸಾಯದಿದ್ದರೆ ನಿನ್ನನ್ನು ಸೋಗೆ ಎಂದು ಹೇಳಲಿ, ಬಾಳಿಕೋ ವಯ್ಯಾರ ಮುಗಿಲಿಲ್ಲ ಪೂರ, ಸಾಯಿಲಾರ್ದೆ ಇಟ್ಟಿದ್ದಂತ ಎಷ್ಟು ಮಾತು ಮಾಡ್ತಿದ್ದಪ್ಪ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ಇದು ಒಟ್ಟಿನಲ್ಲಿ ಹುಟ್ಟೋದು ಸಾವೋದು ಇಲ್ಲಿದೆ. ಅದಕ್ಕೆ ಟಿವಿ ದೇವರು ಹೇಳ್ತಾರೆ, ಏನು ತೊಟ್ಟಿಲಗಳಷ್ಟು ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲ ತೂಗುತ್ತಿರಲು ಮಸಣಕ್ಕೆ ಹಬ್ಬ. ಒಂದು ತೊಟ್ಟಲ ಬತ್ತು ತೊಟ್ಟಿಲ ಕಟ್ಟು ಅಂತ ಬರ್ತಾರೆ ಅವರು. ತೊಟ್ಟಿಲ ಕಟ್ಟ, ಕಡಿ ಚಟ್ಟ ಕಟ್ಟ, ನಡವರ್ಕೊಂದು ಕಟ್ಟ ಐತಲ್ಲ, ಅಮ್ಮ ಮಕ್ಕಳು ಕುತ್ತ ಕಟ್ಕೋತಿರಲ್ಲ. ಇವೆಲ್ಲ ಕಟ್ಟುಗಳನ್ನು ಹರಿಬೇಕಾಗಿತ್ತು ಅಂತಂದ್ರೆ ಇದು ಒಂದಿನದ ಯಾವ ದಿನದ ಸಾಧನೆ ಅಲ್ಲ. ಕೇವಲ ಗ್ರಂಥಗಳನ್ನ ಪ್ರಿಂಟ್ ಮಾಡಿ ಅದರೊಳಗೆ ಇಟ್ಟು ಭಾರಿ ಮಾಡಿದವರು ಅನ್ನೋದು ಅಲ್ಲದು. ಪುಸ್ತಕ ಸ್ಥಾಪಿ ಆ ವಿದ್ಯಾ ಬರಹಸ್ತಗತಂ ಧನಂ ಕಾರ್ಯಕಾಲೇ ಸಂಸ್ಕೃತೇ ಪುಸ್ತಕದೊಳಗಿನ ವಿದ್ಯಾ ಮತ್ತೊಂದು ಪಟ್ಟು ರೊಕ್ಕ ನಮ್ಗೆ ಹರಕತಿ ಬಂದಿಲ್ಲ, ನಾವು ಹೇಳುವಾಗ ಬಂದಿಲ್ಲ ಅಂತಂದ್ರೆ ಅದ್ಯಾವ ರೊಕ್ಕ ಅದ್ಯಾವ ವಿದ್ಯಾ ಅಂತ ಕೇಳ್ತಾರೆ ಅವರು. ಆ ಪುಸ್ತಕದೊಳಗಿರ್ತಕ್ಕಂಥ ವಿದ್ಯಾ ಮಸ್ತಕದಾಗ ಬರಬೇಕಾಗಿತ್ತು ಅಂತಂದ್ರೆ ಅದು ಬಹುತೇಕವಾಗಿ ಅದನ್ನೆಲ್ಲ ತೆಗೆದುಕೊಂಡವರು ಇಡೀ ಜೀವನದ ಪರ್ಯಂತರ ಏನು ಭೀಮಾಶಂಕರ ಮಹಾರಾಜರ ಮುಖದಿಂದ ಕೇಳಿರ್ತಕ್ಕಂಥವ್ರು, ಅವರ ಸೇವೆ ಮಾಡಿರ್ತಕ್ಕಂಥವ್ರು ಯಮುನೇಶ್ ಶರಣರವರು ಒಂದ್ಸಲ ಹೇಳ್ತಿದ್ರು, ನಾವೇ ಸ್ವತಃ ಕಟ್ಟಿದ್ದು ವಿಶ್ವರಾತ್ರ ಬುದ್ಧಿ ಕೆತ್ತಾರ ಅಂತ ಏನ್ ಹೇಳ್ತಾರಲ್ಲ, ತಾವು ಇರು ಕೋಲಿನ ತಾವೇ ತಗೊಂಡಿದ್ರು ಅವ್ರು ಮಹಾರಾಜರು. ಆ ಕಟ್ಟಡ ಮಾಡೋ ಟೈಮ್ದೊಳಗೆ ನಾವು ಮ್ಯಾಲ ಕೂತು ಕಟ್ಟುವಾಗ ಕಲ್ಲು ಕೊಡ್ತಿದ್ರು ಅಂತ ಇವ್ರು ಕೆಳಗೆ ನಿಂತು ಯಮೂರಪ್ಪ ಮಾಸ್ತರು ಕಲ್ಲು ಕೊಡೋ ಟೈಮ್ದಾಗ ಆ ಕಡೆಗೆ ಸುತ್ತ ಈ ಕಡೆ ಹಾಕೋದು, ಈ ಕಡೆ ಆ ಕಡೆ ಹಾಕೋದು, ಸಾಹಸಗಟ್ಟಲೆ ಮಾಡೋದು. ಇದು ಎತ್ತನ ಮಾಡ್ತಾರೋ ಯಪ್ಪ ಕೆಳಗೆ ಕೊಡಿಯೋದು. ಆದ್ರೆ ಹೀಗೆಲ್ಲ ಅವ್ರ ಕೈಯೊಳಗ ಉಳಿದಿರ್ತಕ್ಕಂಥವ್ರವರು ಅವ್ರು ಬಹಳಷ್ಟು ಜನ ಇಲ್ಲದಾರೆ. ಬರೀ ಅವ್ರ ಅತ್ತೆ ಬರ್ದಿದ್ದಲ್ಲ, ಮತ್ತೆ ಇನ್ನು ಮತ್ತೆ ಮುಂದೆ ಅದು ಹೇಗೆ ಹೇಳಿದವರು ವೃಕ್ಷ ಬಲಿದಂಗೆ ದೊಡ್ಡದಾದಂಗೆ ನಮ್ಮ ಬಸವರಾಜ ಸರ್ ಅವರು ಭೀಮಾಶಂಕರ ಮಹಾರಾಜರ ಮೊಮ್ಮಗ ಮಂದ ಮನುಜ ಅಂತ ತಿಳ್ಕೊಂಡು ಹಲವಾರು ಭೀಮಾಶಂಕರ ಮಹಾರಾಜನ ಪದ್ಯಗಳನ್ನು ಬರೆದಿದ್ದಾರೆ. ನಮ್ಮ ತಿರುಗೂಳದ ಕಾಶಿಲಿಂಗ ಕುಮಾರ ಇನ್ನೂ ಬರೀಬೇಕಂತಿದ್ದ, ಅದು ಕೊರೋನಾ ಜಟ್ ಬಂದು ಹೋಯ್ತು. ಅವ್ರಿಗೆ ಏನ್ ಮಾಡೋದು, ಇವತ್ತಿನ ದಿವಸ ಬಹಳಷ್ಟು ಪದ್ಯಗಳನ್ನು ಅವ್ರು ಬರೀತಿದ್ರು. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿ ನಮ್ಮ ತಿರುಗೂಳ ಗೋರಿ ಕುರ್ದಾಳವನ್ನ ತಾಳಿಕೋಟೆಯವರಿಗೆ ತಂದಿರ್ತಕ್ಕಂಥ ನಮ್ಮ ಸಾಹೇಬರವರಿಗೂ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸ್ತಾ, ಯಾಕೆ ಬಹಳಷ್ಟು ಹೇಳೋದು ಮುಖ್ಯ ಅಲ್ಲ, ಈಗಾಗಲೇ ಸಮಯ ಆಗಿದೆ.
ಮಾತಾಡೋದ್ರ ಮೌಲ್ಯ ಮಾತಾಡಿದ್ರು ನಿಮ್ಮೆಲ್ಲರಿಗೂ ಒಂದು ಸಮರ್ಪಿಸ್ತಾ ಎಲ್ಲ ವಾಕ್ಯ